ಯೂಟ್ಯೂಬ್ ಅಲ್ಲಿ ಬಂತೊಂದು ಹೊಸ ಅಪ್ಡೇಟ್ 2025 ಅಲ್ಲಿ ಬಂದ ಅಪ್ಡೇಟ್ ಏನೆಂದರೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಮಾನಿಟೈಸೇಷನ್ ಆಗೋದಿಲ್ಲ. 2025 ಅಲ್ಲಿ ಯಾರ ಯೂಟ್ಯೂಬ್ ಚಾನೆಲ್ ಮಾನಿಟೈಸೇಷನ್ ಆಗೋದಿಲ್ಲ. ಮೊದಲು ಏನಾಗ್ತಿತ್ತು ಅಂದ್ರೆ ಯೂಟ್ಯೂಬ್ ಚಾನೆಲ್ ಡಿಮಾನಿಟೈಸೇಷನ್ ಆಗುತ್ತಿತ್ತು. ಡಿಮಾನಿಟೈಸೇಷನ್ ಹೇಗಾಗ್ತಿತ್ತು ಅಂದ್ರೆ ಫಸ್ಟ್ ಟೈಮ್ ನೀವೇನಾದ್ರೂ ಯೂಟ್ಯೂಬ್ ಚಾನೆಲ್ ನಲ್ಲಿ ವಾಚ್ ಟೈಮ್ ಮತ್ತು ಸಬ್ಸ್ಕ್ರೈಬರ್ ಅನ್ನ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ತೀರಾ, ಆದ್ರೆ ಅಪ್ಲೈ ಆಗೋದಿಲ್ಲ, ಡಿಮಾನಿಟೈಸೇಷನ್ ಆಗುತ್ತದೆ. ಇಲ್ಲವಾದರೆ ನಿಮ್ಮ ಚಾನೆಲ್ ಮೊದಲೇ ಮಾನಿಟೈಸೇಷನ್ ಓಪನ್ ಆಗಿರುವುದು, ಅಲ್ಲಿ ನೀವೇನಾದ್ರೂ ತಪ್ಪು ಮಾಡಿದ್ರೆ ಮತ್ತೆ ಡಿಮಾನಿಟೈಸೇಷನ್ ಆಗುತ್ತದೆ. ಯಾವಾಗ ಚಾನೆಲ್ ಡಿಮಾನಿಟೈಸೇಷನ್ ಆಗುತ್ತದೆಯೋ ಅವಾಗ ನಮಗೆ ಒಂದು ಮೇಲ್ ಬರುತ್ತದೆ. ಆ ಮೇಲಲ್ಲಿ ಏನಿರುತ್ತದೆ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಯಾಕೆ ಡಿಮಾನಿಟೈಸೇಷನ್ ಆಗಿದೆ ಮತ್ತೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಏನು ತಪ್ಪು ಮಾಡಿದ್ದೀರಾ ಅಂತ. ಇವೆಲ್ಲ ಬಿಟ್ಟು ಯೂಟ್ಯೂಬ್ ನಲ್ಲಿ ದೊಡ್ಡ ಡೇಂಜರ್ ಪ್ರಾಬ್ಲಮ್ ಬಂದಿದೆ. ಇಲ್ಲೊಂದು ಸ್ಕ್ರೀನ್ ಶಾಟ್ ಫೋಟೋವನ್ನು ಹಾಕುತ್ತೇನೆ ನೋಡಿ. ಏನೆಂದರೆ ನಿಮಗೆ ಒಂದು ಮೇಲ್ ಬರುತ್ತದೆ. ಆ ಮೇಲ್ ಅಲ್ಲಿ ಹೀಗೆ ಬರೆದಿರುತ್ತಾರೆ ನೋಡಿ, ವೈಲೆನ್ಸ್ ಆಫ್ ದ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ. ಅದು ಯಾವ ಪಾಲಿಸಿ ಎಂದು ನಿಮಗೆ ಗೊತ್ತಾಗೋದಿಲ್ಲ. ಅದನ್ನು ಸರಿಪಡಿಸಲು ನಿಮಗೆ ಟೈಮ್ ಕೊಡುತ್ತಾರೆ, 40 ದಿನದ ಟೈಮ್ ಕೊಡುತ್ತಾರೆ. ಇಷ್ಟು ದಿನದಲ್ಲಿ ನೀವು ಅದನ್ನು ಸರಿಪಡಿಸಿಕೊಳ್ಳಬೇಕು, ಇಲ್ಲ ಆದರೆ ನಿಮ್ಮ ಚಾನೆಲ್ ಯಾವತ್ತೂ ಮಾನಿಟೈಸೇಷನ್ ಆಗೋದಿಲ್ಲ. ಹೀಗೆ ಮೇಲ್ ಅಥವಾ ನೋಟಿಸ್ ಬಂದಾಗ ನೀವು ಏನು ತಪ್ಪು ಮಾಡಿದ್ದೀರಿ ಅಂತಾನೂ ಗೊತ್ತಾಗೋದಿಲ್ಲ, ಹಾಗೆಯೇ ಏನು ಸರಿ ಮಾಡಬೇಕಂತನೂ ತಿಳಿಯುವುದಿಲ್ಲ. ಹೀಗೆ ನಿಮಗೆ ಇದೇ ರೀತಿ ಪ್ರಾಬ್ಲಮ್ ಬಂದರೆ ನೀವು ಚಾಟ್ ಸಪೋರ್ಟ್ ನ ಹೆಲ್ಪ್ ಅನ್ನು ತಗೊಳ್ಳಬಹುದು. ಚಾಟ್ ಸಪೋರ್ಟ್ ನಿಂದ ನಿಮಗೆ ತಿಳಿಯುತ್ತದೆ ನೀವು ಎಲ್ಲಿ ತಪ್ಪು ಮಾಡಿದ್ದೀರಿ, ಏನು ತಪ್ಪು ಮಾಡಿದ್ದೀರಿ, ಎಲ್ಲಿ ಸರಿ ಮಾಡ್ಕೊಳ್ಬೇಕು ಅಂತ ತಿಳಿಯುತ್ತದೆ. ನಿಮಗೆ ಅರ್ಥವಾಗದಿದ್ದರೆ ನೀವು ನನಗೆ DM ಮಾಡಬಹುದು. DM ಮಾಡಿ ನನ್ನ ಬಳಿ ಕೇಳ